ದೆಹಲಿಯಲ್ಲಿ ನಡೀತಾ ಇರುವಂತಹ ಸಂಪುಟ ಸರ್ಕಸ್ ಏನಾಗ್ತಾ ಇದೆ? ಪಟ್ಟಿಗಳ ಮೇಲೆ ಪಟ್ಟಿಯನ್ನು ಹಿಡ್ಕೊಂಡಿದ್ದಾರೆ. ಆ ಪಟ್ಟಿಯಲ್ಲಿ ಯಾರ್ದು ಫೈನಲ್ ಆಗುತ್ತೆ, ಯಾರಿಗೆ ಜಾಕ್ಪಾಟ್ ಹೊಡೆಯುತ್ತೆ, ಯಾರಿಗೆ ನಿರಾಸೆ ಆಗುತ್ತೆ ಅನ್ನೋದೇ ಈಗ ಕುತೂಹಲ ಮೂಡಿಸಿದೆ. ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಸರ್ಕಸ್ ಜೋರಾಗ್ತಾ ಇದೆ. ಹೈಕಮಾಂಡ್ ಕೈಯಲ್ಲಿ ಎರಡೆರಡು ಪಟ್ಟಿ. ಹೈಕಮಾಂಡ್ ಕೈಯಲ್ಲಿ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರ ಪಟ್ಟಿ ಇದೆ. ಯಾರ ಪಟ್ಟಿಯಲ್ಲಿ ಯಾರ ಹೆಸರು, ಯಾರ ಪರವಾಗಿ ಲಾಬಿ ನಡೆಯುತ್ತೆ, ಯಾರ ಪಟ್ಟಿಗೆ ಹೆಚ್ಚು ಒತ್ತುವನ್ನ ಹೈಕಮಾಂಡ್ ಕೊಡಲಿದೆ. ಕ್ಲೈಮ್ಯಾಕ್ಸ್ ಹಂತದಲ್ಲಿ ಈಗ ಸಂಪುಟ ಸರ್ಕಸ್ ಬಂದು ನಿಂತಿದೆ. ಸೊ ಡಿಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿರೋರಿಗೆ ಹೆಚ್ಚಿನ ರೀತಿಯಾದಂತಹ ಒತ್ತು ಸಿಗುತ್ತಾ? ಸಿದ್ದರಾಮಯ್ಯನವರ ಪಟ್ಟಿಯಲ್ಲಿರುವಂತಹ ಹೆಸರುಗಳಿಗೆ ಒತ್ತು ಸಿಗುತ್ತಾ? ಹೈಕಮಾಂಡ್ ಬಳಿನೂ ಕೂಡ ಒಂದು ಪಟ್ಟಿ ಇರುತ್ತೆ, ಅದು AIC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ. ಅವ್ರು ಯಾರಿಗೆ ಒತ್ತಾಯ ಮಾಡ್ತಾರೆ? ಎಲ್ಲ ರೀತಿಯಾದಂಥ ಸರ್ಕಸ್ಗಳೀಗ ನಡೀತಾ ಇದೆ ದೆಹಲಿಯ ಮಟ್ಟದಲ್ಲಿ. ಯಾರಿಗೆ ಅವಕಾಶ, ಯಾರಿಗೆ ಅವಕಾಶ ಇಲ್ಲ, ಎಲ್ಲವನ್ನ ಕೂಡ ಈಗ ನೋಡಬೇಕಾಗಿದೆ. ಸದ್ಯಕ್ಕೆ ಆಗ್ತಾ ಇರುವಂಥ ಬೆಳವಣಿಗೆ, ದೆಹಲಿಯಲ್ಲಿ ಕ್ಯಾಬಿನೆಟ್ನ ಸರ್ಕಸ್ ನಡೀತಾ ಇದೆ. ಪಟ್ಟಿಯನ್ನು ಹಿಡ್ಕೊಂಡು ಈಗ ಫೈನಲ್ ಮಾಡುವಂಥ ಹಂತದಲ್ಲಿದ್ದಾರೆ. ಯಾರಾಗಬಹುದು ಅನ್ನುವಂತಹ ಕುತೂಹಲ ಈಗ ಎಲ್ಲರಲ್ಲೂ ಕೂಡ ಇದೆ. ಯಾವ ಜಿಲ್ಲೆಗೆ ಹೆಚ್ಚಿನ ರೀತಿಯಾದಂಥ ಪ್ರಾಮುಖ್ಯತೆ ಸಿಗುತ್ತೆ? ರಾಹುಲ್ ಗಾಂಧಿ ಭೇಟಿಯಾಗಿದ್ದಾರೆ CM DK ಶಿವಕುಮಾರ್. ಸೋನಿಯಾ ಗಾಂಧಿ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆಯನ್ನ ಮಾಡಿದ್ದಾರೆ. ಸುರ್ಜೇವಾಲಾ, ವೇಣುಗೋಪಾಲ್ ಅವರು ಭೇಟಿಯಾದ ಬಳಿಕ ರಾಹುಲ್ ಗಾಂಧಿ ಅವರು ಭೇಟಿಯಾಗಿದ್ದಾರೆ. ಮಾಜಿ CM ಸಿದ್ದರಾಮಯ್ಯ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಒಂದು ಫೈನಲ್ ಕನ್ಕ್ಲೂಷನ್ಗೆ ಬರ್ತಾ ಇದ್ದಾರೆ. ಹೈ ವೋಲ್ಟೇಜ್ ಸಭೆಯನ್ನ ಈಗ ನಾಯಕರು ನಡೆಸ್ತಾ ಇದ್ದಾರೆ. ಹೈ ವೋಲ್ಟೇಜ್ ಸಭೆಯನ್ನು ರಾಹುಲ್ ಗಾಂಧಿ ಭೇಟಿಯಾಗಿ ಈಗ ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಆ ಕಡೆಗೆ ಸಿದ್ದರಾಮಯ್ಯನವರು ಕೂಡ ಇದ್ದರು. ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಮಾತುಕತೆಯಾಗಿದೆ. ಆರಂಭದಲ್ಲಿ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರ ಜೊತೆಗೆ ಮಾತುಕತೆಯಾಗಿದೆ. ಅದಾದ ನಂತರ ರಾಹುಲ್ ಗಾಂಧಿ ಅವರ ಭೇಟಿಯಾಗಿದೆ. ಸೊ ಫೈನಲ್ ಆಗಿ ಒಂದು ಹಂತಕ್ಕೆ ಬಂದಿದೆ. ಯಾರ್ಯಾರಿಗೆ ಯಾವ್ಯಾವ ರೀತಿಯಾಗಿ ಇಲ್ಲಿ ಸಮಾಧಾನ ಮಾಡುವಂಥ ತಂತ್ರವನ್ನು ಅನುಷ್ಠಾನಿಸ್ತಾ ಇದ್ದಾರೆ ಅನ್ನೋದನ್ನು ನೋಡಬೇಕಾ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ದೆಹಲಿ ಪ್ರತಿನಿಧಿ. ಶಬೀರ್, ಈಗ ಏನು ನಡೀತಾ ಇದೆ ಈ ಸರ್ಕಸ್ನಲ್ಲಿ? ನೋಡಿ, ಸಾಕಷ್ಟು ಮಹತ್ವದ ಬೆಳವಣಿಗೆಗಳು, ಸರಣಿ ಸಭೆಗಳು ಸದ್ಯಕ್ಕೆ ದೆಹಲಿಯಲ್ಲಿ ನಡೀತಾ ಇರುವಂಥದ್ದು. ಈಗಷ್ಟೇ ಸೋನಿಯಾ ಗಾಂಧಿ ಅವರ ನಿವಾಸಕ್ಕೆ ಮುಖ್ಯಮಂತ್ರಿ DK ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರು, ಇವರು ಮೂವರು ಕೂಡ ಇಲ್ಲಿಗೆ ಬಂದಿರುವಂಥದ್ದು. ಇಲ್ಲಿಗೂ ರಾಹುಲ್ ಗಾಂಧಿ ಕೂಡ ಇದ್ದಾರೆ. ಇವರು 4 ಜನ ಸೇರಿಕೊಂಡು ಇಲ್ಲಿ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಇವತ್ತು ತಡರಾತ್ರಿ ಸಭೆ ಆಗ್ಬೋದು ಅನ್ನುವಂಥ ನಿರೀಕ್ಷೆಗಳಿತ್ತು. ಆದರೆ ರಾಹುಲ್ ಗಾಂಧಿ ಅವರ ಲಭ್ಯತೆ ಇದ್ದಂಥ ಹಿನ್ನೆಲೆಯಲ್ಲಿ ಈಗ ರಾಜ್ಯ ನಾಯಕರಿಗೆ ಬುಲಾವನ್ನು ಕೊಟ್ಟಿದ್ದರು. ಸೊ ಹೀಗಾಗಿ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲೇ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಈಗ ಚರ್ಚೆಗಳು ಕೂಡ ಆರಂಭ ಆಗಿದ್ದಾವೆ. ಬಹುತೇಕ ಈಗಾಗಲೇ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಪ್ರತ್ಯೇಕವಾಗಿ ಸುರ್ಜೇವಾಲಾ ಮತ್ತು KC ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಚರ್ಚೆಯನ್ನು ಕೂಡ ಮಾಡಿದರು. ಅದರ ಬೆನ್ನಲ್ಲೇ ಈಗ ಒಟ್ಟಾಗಿ ರಾಹುಲ್ ಗಾಂಧಿ ಅವರನ್ನ ಕೂಡ ಭೇಟಿಯಾಗಲಿಕ್ಕೆ ಬಂದಿದ್ದಾರೆ. ಸೊ ಹೀಗಾಗಿ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತ ಒಂದು ಅಂತಿಮ ರೂಪುರೇಷೆ ಅಂತಲೂ ಕೂಡ ನಾವು ಇದನ್ನ ಪರಿಗಣಿಸಬಹುದು. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡಿ ಇವತ್ತು ತಡರಾತ್ರಿಯೇ DK ಶಿವಕುಮಾರ್ ಅವರು ವಾಪಸ್ ಬೆಂಗಳೂರು ಅಂತ ತೆರಳಬಹುದು ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿದೆ ಶಬೀರ್, ವಾಪಸ್ ಬರ್ತೀನಿ. ಈಗ ದೆಹಲಿಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ